ತಕ್ಷಣ ಬಿಡಕ್ಕಾಗಲ್ಲ. ನಾವೇ ಸ್ವಲ್ಪ ಟೈಮ್ ಕೊಡ್ಬೇಕು. ನೀನ್ ನಡೆಯೋ, ಸ್ಕೂಲಿಗೆ ಟೈಮ್ ಆಗ್ತಿದೆ. ಹುಷಾರಾಗಿ ಹೋಗ್ರೋ. ಶೂಸು ಬೆಲ್ಟು ಎಲ್ಲಂದ್ರೆ ಅಲ್ಲಿ ಬಿಟ್ಟು ಮನೆಗೆ ಬಂದ್ರೆ ಆಮೇಲೆ ಕ್ಲಾಸ್ ತಗೋತೀನಿ. ಚೆನ್ನಾಗಿ ಓದ್ಕೊಳ್ಳಿ. ಹುಷಾರಮ್ಮ. ಹೋಗಿ ನೆಟ್ಟಗ್ ತಿನ್ಕೊಂಡ್ ಬಾ. ಏನ್ ಗೋವರ್ಧನ್ ಬೆಳಿಗ್ಗೆ ಅದಕ್ಕೆ ಬೈತಿದ್ಲು, ನಿಮ್ ಅಣ್ಣ ಕುಡ್ಕೊಂಡ್ ಬಂದ ಅಂತಾನ? ರಾತ್ರಿ ಎಲ್ಲ ನಿಮ್ ಬೆಡ್ರೂಮ್ ಇಂದ ಜೋರಾಗಿ ಸೌಂಡ್ ಕೇಳಿಸ್ತಿತ್ತು ನಮ್ಮ ಮನೆವರೆಗೂ. ಅದೇನು ಅಂತ ನಾನ್ ಕೇಳದ್ನ? ಛೀ ಕತ್ತೆ, ನಿನ್ ಹತ್ರ ಮಾತಾಡಕ್ ಬಂದಲ್ಲ ನನ್ ತಪ್ಪದು. ನಿನ್ ಬಾಯಿಗೆ ಹೇಗ್ ಬಾಯ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದೀನಿ. ಪಕ್ಕದ ಮನೇಲಿ ಏನಾದ್ರೂ ನಡೀತಿದ್ರೆ ಅದನ್ನ ತಿಳ್ಕೊಳಕ್ ಏನ್ ಕುತೂಹಲನೋ. ಏನ್ ಏದುಸ್ರು ಬರ್ತಿದೆ, ಯಾಕೆ? ನಾನೆಲ್ ಬಿಟ್ಟೆ ಮತ್ತೆ? ದೊಡ್ಡದಾಗಿ ಏದುಸ್ರು ಬೇರೆ ಬಿಡ್ತಾರೆ. ಮೋಸ್ಟ್ಲಿ ವೀಕ್. ಗುಡ್ ಮಾರ್ನಿಂಗ್ ಕಣೋ. ಗುಡ್ ಮಾರ್ನಿಂಗ್ ಕಣೋ, ನಾನು ಆಮೇಲೆ ಮಾಡ್ತೀನಿ. ಲೇ ಅದೇ ಪ್ಯಾಕೇಜಿಂಗ್ ಇಂಡಸ್ಟ್ರಿ ಅಂತ ಹೇಳಿದ್ನಲ್ಲ, ಅಪ್ರೂವಲ್ ಏನೋ ಬಂದ್ಬಿಟ್ಟಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಅವ್ರವ್ರ ಶೇರ್ಸ್ನ ಇನ್ವೆಸ್ಟ್ ಮಾಡಿದ್ದಾರೆ. ನಂದೇ ಪೆಂಡಿಂಗ್ ಕಣೋ. ಒಂದ್ 3 ದಿನ ಟೈಮ್ ತಗೊಳ್ಳೋ, ನಾನು ಏನೋ ಒಂದು ಅರೇಂಜ್ ಮಾಡ್ತೀನಿ. ಓಕೆ. ಏನ್ ಕುಡಿತಿದ್ಯಾ ಬೆಳಗ್ಗೆ? ಕಾಪಿ. ಚೊಂಬ್ ತುಂಬಿಸ್ಕೊಂಡು ಬೆಳಗ್ಗೆ ಆದ್ರೆ ಕಾಫಿ ಟೀ ಚೆನ್ನಾಗಿ ಕುಡಿ. ಇನ್ನು ಶುಗರು BP ಕಮ್ಮಿ ಆಗೋಂದ್ರೆ ಎಲ್ಲಿಂದ ಕಮ್ಮಿ ಆಗತ್ತೆ? ಒಂದ್ ರನ್ನಿಂಗ್ ಮಾಡು ಅಂದ್ರೆ ಮಾಡಲ್ಲ, ಜಿಮ್ಗೆ ಸೇರಿಸಿದ್ರೆ ಅಲ್ಲೂ ಇರಲ್ಲ, ಯೋಗ ಚಾನಲ್ ನೋಡು ಅಂದ್ರೆ ಅದು ಆಗಲ್ಲ. ಈ ಮನೇಲಿ ದೊಡ್ಡವರು ಅಂತಿರೋದು ನೀನೊಬ್ಳೆ. ನೀನ್ ಚೆನ್ನಾಗಿದ್ರೆ ತಾನೆ ನಾವು ಚೆನ್ನಾಗಿರೋಕೆ.